ರಾಮನಗರದ ಚಾಮುಂಡೇಶ್ವರಿ ಕರಗ ಉತ್ಸವದಲ್ಲಿ ಡಿ ಬಾಸ್ ಕೂಗು ಕೇಳಿ ಬಂದಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಎದುರೇ ಡಿ ಬಾಸ್ ಅಂತ ಹೇಳಿ ಅಭಿಮಾನಿಗಳು ಕೂಗಿದ್ದಾರೆ. ನೋಡಿ, ಅಭಿಮಾನ, ಪ್ರೀತಿ, ಗೌರವ ಈಗ ಅವರ ಸಹಜವಾಗಿ ಫ್ಯಾನ್ಸ್ಗಿದೆ ಇದೆ. ಬಟ್ ಕರಗ ಉತ್ಸವದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಎದುರೇ ಡಿ ಬಾಸ್ ಅಂತ ಹೇಳಿ ಅಭಿಮಾನಿಗಳು ಕೂಗಿದ್ದಾರೆ. ಡಿಕೆಶಿ ಭಾಷಣದ ಮಧ್ಯೆನೇ ಈ ರೀತಿಯಾದಂತಹ ಘೋಷಣೆಗಳು ಅಲ್ಲಿ ಮೊಳಗಿದ್ದಾವೆ. ಡಿಕೆ ಶಿವಕುಮಾರ್ ಅವರು ಕೂಡ ಇದಕ್ಕೇನು ವಿರೋಧವನ್ನು ವ್ಯಕ್ತಪಡಿಸಲಿಲ್ಲ. ಸಹಜವಾಗಿ ಅವರ ಅಭಿಮಾನ ಇರಬೇಕು ಅಂತ ಸುಮ್ಮನಾದರು. ಭಾಷಣ ನಿಲ್ಲಿಸಿ ಡಿ ಬಾಸ್ ಅಭಿಮಾನಿಗಳಿಗೆ ಸಮಾಧಾನವಾಗಿ ಅವರು ಮಾತಾಡಿದರು. ಅಂದರೆ ಸಮಾಧಾನ ಮಾಡಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದರು. ಅಂದರೆ ಇಲ್ಲೇ ಗೊತ್ತಾಗ್ತಾ ಇದೆ ನಮಗೆ, ಡಿ ಕೆ ಶಿವಕುಮಾರ್ ಅವರು ಕೂಡ ನಿನ್ನೆ ಹೇಳಿದರು, ವಿಜಯಲಕ್ಷ್ಮಿ ಅವರು ಮೀಟ್ ಆಗಲಿಕ್ಕೆ ಸಮಯ ಕೇಳಿದ್ದಾರೆ ಅಂತೇಳಿ. ಏನಾದರೂ ಅನ್ಯಾಯ ಆಗಿದ್ರೆ ಸರಿಪಡಿಸೋಕೆ ನಾನು ಪ್ರಯತ್ನವನ್ನು ಮಾಡ್ತೇನೆ. ಅಂದರೆ ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು. ಆದರೆ ನಾವು ಕಾನೂನಿಗೆ ಗೌರವ ಕೊಡಲೇಬೇಕು. ನೋಡಿ, ಇದನ್ನು ಹೇಳಿದ್ದಾರೆ. ಕಾನೂನು ಮುಂದೆ ಎಲ್ಲರೂ ಕೂಡ ಒಂದೇ ತಲೆ ಬಾಗಲೇಬೇಕು ಅಂಥೇಳಿ. ಏನೋ ಸಮಸ್ಯೆ ಇದ್ದರೆ ಸರಿಪಡಿಸೋಣ ತಪ್ಪಾಗಿದ್ರೆ ಅಂತೇಳಿ. ಆಮೇಲೆ ಈ ರೀತಿ ಕಾನೂನಾತ್ಮಕವಾಗಿ ಅದೇನಾಗಬೇಕು. ದೇಶದ ಹಾಗೂ ನೆಲದ ಕಾನೂನನ್ನು ನಾವೆಲ್ಲರೂ ಕೂಡ ಪಾಲಿಸಬೇಕಾಗಿದೆ. ಇದು ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂಥ ಮಾತು. ಅನ್ಯಾಯ ಯಾರಿಗೇ ಆಗಿದ್ದರೂ ಕೂಡ ನಾವೆಲ್ಲ ಸೇರಿ ಸರಿಪಡಿಸೋಣ ಅನ್ನುವಂತಹ ಮಾತನ್ನು ರಾಮನಗರದ ಚಾಮುಂಡೇಶ್ವರಿ ಕರಗ ಉತ್ಸವದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನೊಂದವರೆಲ್ಲರಿಗೂ ಕೂಡ ತಾಯಿ ಚಾಮುಂಡೇಶ್ವರಿ ಅನುಗ್ರಹ ಕೊಡಲಿ ಅಂತ ಹೇಳಿದರು. ಯಾರ ಮೇಲೆ ಬಿದ್ದು ಹೆಚ್ಚು ಕಮ್ಮಿ ಆತ ಮೇಲೆ ಎಲ್ಲರಿಗೂ ನಮಸ್ಕಾರ. ಚಾಮುಂಡೇಶ್ವರಿಗೆ ನಮಸ್ಕಾರ. ಆಯ್ತು, ಡಿ ಬಾಸ್ ಬೆಳಗ್ಗೆ ಆಯ್ತು, ಬೆಳಗ್ಗೆ ನಾನು ಹೇಳ್ತೀನಿ. ಬೆಳಗ್ಗೆ ಯುವಕರು ಡಿ ಬಾಸ್ ಬಗ್ಗೆ ಕೇಳ್ತಾ ಇದ್ದಾರೆ. ನಾನು ಮಾತಾಡ್ತೇನೆ. ಏನಾದ್ರು ಅನ್ಯಾಯ ಆಗಿದ್ರೆ ಸರಿಪಡಿಸಲಿಕ್ಕೆ ಖಂಡಿತ ನಾವು ಪ್ರಯತ್ನವನ್ನು ಮಾಡ್ತೇವೆ. ಆದರೆ ಕಾನೂನಿಗೂ ಕೂಡ ನಾವು ಗೌರವನ ಕೊಡಬೇಕು. ಈ ದೇಶದ ಕಾನೂನು, ಈ ನೆಲದ ಕಾನೂನಿಗೆ ಗೌರವನ ಕೊಡಬೇಕು. ಅನ್ಯಾಯ ಯಾರಿಗೆ ಆಗಿದ್ರು ಕೂಡ ನ್ಯಾಯವನ್ನು ಒದಗಿಸಿಕೊಳ್ಳುವಂತ ಕೆಲಸವನ್ನ ನಾವೆಲ್ಲ ಸೇರಿ ಮಾಡೋಣ. ತಾಯಿ ಚಾಮುಂಡಿ ನೊಂದಂತ ಜನರಿಗೆಲ್ಲ ಕೂಡ ಅನುಗ್ರಹ ಕೊಡ್ಲಿ ಅಂತೇಳಿ ನಾನು ತಾಯಿ ಚಾಮುಂಡಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಮತ್ತೆ ನನ್ನ ಶಾಸ್ತ್ರಾಂಗ ನಮಸ್ಕಾರ ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಪಟಾಕಿ ನಿಲ್ಸಗಳು ಫಸ್ಟ್. ಯಾರ ಮೇಲೆ ಬಿದ್ದು ಹೆಚ್ಚು ಕಮ್ಮಿ ಆತ ಮೇಲೆ ಎಲ್ಲರಿಗೂ ನಮಸ್ಕಾರ. ಚಾಮುಂಡೇಶ್ವರಿಗೆ ನಮಸ್ಕಾರ. ಆಯ್ತು, ಡಿ ಬಾಸ್ ಬೆಳಗ್ಗೆ ಆಯ್ತು, ಬೆಳಗ್ಗೆ ನಾನು ಹೇಳ್ತೀನಿ. ಬೆಳಗ್ಗೆ ಯುವಕರು ಡಿ ಬಾಸ್ ಬಗ್ಗೆ ಕೇಳ್ತಾ ಇದ್ದಾರೆ. ನಾನು ಮಾತಾಡ್ತೇನೆ. ಏನಾದ್ರು ಅನ್ಯಾಯ ಆಗಿದ್ರೆ ಸರಿಪಡಿಸಲಿಕ್ಕೆ ಖಂಡಿತ ನಾವು ಪ್ರಯತ್ನವನ್ನು ಮಾಡ್ತೇವೆ. ಆದರೆ ಕಾನೂನಿಗೂ ಕೂಡ ನಾವು ಗೌರವನ ಕೊಡಬೇಕು. ಈ ದೇಶದ ಕಾನೂನು, ಈ ನೆಲದ ಕಾನೂನಿಗೆ ಗೌರವನ ಕೊಡಬೇಕು. ಅನ್ಯಾಯ ಯಾರಿಗೆ ಆಗಿದ್ರು ಕೂಡ ನ್ಯಾಯವನ್ನು ಒದಗಿಸಿಕೊಳ್ಳುವಂತ ಕೆಲಸವನ್ನ ನಾವೆಲ್ಲ ಸೇರಿ ಮಾಡೋಣ. ತಾಯಿ ಚಾಮುಂಡಿ ನೊಂದಂತ ಜನರಿಗೆಲ್ಲ ಕೂಡ ಅನುಗ್ರಹ ಕೊಡ್ಲಿ ಅಂತೇಳಿ ನಾನು ತಾಯಿ ಚಾಮುಂಡಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಮತ್ತೆ ನನ್ನ ಶಾಸ್ತ್ರಾಂಗ ನಮಸ್ಕಾರ ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.
ಪಟಾಕಿ ನಿಲ್ಸಗಳು ಫಸ್ಟ್ ಯಾರ ಮೇಲೆ ಬಿದ್ದು ಹೆಚ್ಚು ಕಮ್ಮಿ ಆತ ಆಮೇಲೆ